ಪಟ್ಟಣದ ಕೆಂಪೇಗೌಡರ ಶಿಲೆಯ ಮುಂಭಾಗದ ಪಾರ್ಕಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಗಡಿಯ ವಿಷಯವಾಗಿ ಪ್ರಸ್ತುತವಾಗಿ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಈ ದಿನಾಂಕವನ್ನು ಆಯ್ಕೆಯನ್ನು ಮಾಡಿಕೊಂಡ್ವಿ. ಇವತ್ತು ಈ ಆಯಾ ಕಠಿಣ ವ್ಯವಸ್ಥೆಗೆ ಹಿರಿಯರಾದಂಥ ನಮ್ಮ ಜಯರಾಮಣ್ಣ ಇರ್ಬೋದು, ಸಿದ್ದರಾಜವ್ರು ಇರ್ಬೋದು, ಅನಿ ಇರ್ಬೋದು, ನಮ್ಮ ದೊಡ್ಡ ರಾಮಣ್ಣವ್ರು ಇರ್ಬೋದು, ನಮ್ಮ ಸಾಗರ್ ಇರ್ಬೋದು, ಕೆಂಪೇಗೌಡರು, ಸುವಿಲ್ ಅವರು, ಮತ್ತು ಶಿವಲಿಂಗಯ್ಯನವರು, ಮತ್ತು ಎಲ್ಲ ನಮ್ಮ ಶಂಕರಪ್ಪನವರು, ಶಿವಲಿಂಗಯ್ಯನವರು ಎಲ್ಲ ಬಾದಿಯಾಗಿ ಎಲ್ಲರೂ ಸೇರಿದ್ದೀವಿ. ವಿಷಯ ಇಷ್ಟೇ, ನಾನು ಒಂದು ಒಕ್ಕಲಿಗ ಮಗ, ಅಂದರೆ ವ್ಯವಸಾಯವನ್ನು ಮಾಡಿ ನಾನು ಬೆಂಗಳೂರಿಗೆ ಉದ್ಯೋಗವನ್ನು ಹರಸಿ ಹೋದಂಥ ಮಗ. ನನ್ನ ಹುಟ್ಟೂರು, ನನ್ನ ಜನ್ಮ ಕೊಟ್ಟ ಭೂಮಿ ಈ ಸಾವು ನೋವಿನ ಮಧ್ಯದಲ್ಲಿ ಒಂದು ಸಾಧನೆಯನ್ನು ಮಾಡಿದಾಗ ಮಾತ್ರ ಹೆಸರು, ಕೀರ್ತಿ ಮತ್ತು ಆ ಮಣ್ಣಿಗೆ ಒಂದು ಸುಗಂಧ ಬೀರುವಂಥ ವಿಷಯವನ್ನು ಈ ನಾಡಿನ, ಈ ದೇಶದ ಮಹಾನ್ ಮೇಧಾವಿಗಳು, ತಪಸ್ವಿಗಳು, ಜ್ಞಾನವಂತರು, ವಿಚಾರವಂತರು ಎಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಮ್ಮ ಬದುಕನ್ನು ಆರಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು 1989ರಲ್ಲಿ ಕಾಲಭೈಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವನ್ನು ಮಾಡಿದೆ. 2001ರಲ್ಲಿ ಅದು ಉದ್ಘಾಟನೆ ಆಯಿತು. ಅವತ್ತೂ ಸಹ ನನ್ನ ಕಾಲಭೈಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣದಲ್ಲೂ ಸಾಕಷ್ಟು ನೋವುಗಳನ್ನು ಕೊಟ್ಟರು, ಸಾಕಷ್ಟು ನನಗೆ ಆ ಬಾಧೆಗಳನ್ನು ಹೇಳಬಾರ್ದು ಕೊಟ್ಟರು. ಆದರೆ ಮನುಷ್ಯನ ಕೈಲಿ ಬಾಧೆ ಕೊಟ್ಟು ಒಬ್ಬ ಮನುಷ್ಯನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಕೊಡಬೇಕು. ಭಗವಂತ ನನ್ನ ಪರವಾಗಿದ್ದಾನೆ, ಧರ್ಮದ ಪರವಾಗಿದ್ದಾನೆ. ಅದಕ್ಕೋಸ್ಕರ ನಾನು ಇನ್ನೂ ಬದುಕಿದ್ದೀನಿ, ಆ ಧರ್ಮವನ್ನು ಸಾರ್ತಾ ಇದ್ದೀನಿ. ಪ್ರತಿಮೆಯನ್ನು ಅದನ್ನು ತೆಗಿಬೇಕು ಅಂತ ಹೇಳಿ ನಾನು ಆರೋಗ್ಯ ಇಲ್ಲದಂಥ ಕಾಲದಲ್ಲಿ ನಮ್ಮ ಲಾಯರ್ನೇ ಬುಕ್ ಮಾಡಿಕೊಂಡು, ನಮ್ಮ ಲಾಯರೇ ತೆಗಿಬೋದು ಅಂತ ಆರ್ಡ್ರಸ್ಗೆ ಅವರೇ ಪುಷ್ ಮಾಡಿ ಒಂದು ಆರ್ಡ್ರಸ್ನ ಮಾಡಿಸಿದ್ದಾರೆ. ಏನಂತ, ಕೆಂಪೇಗೌಡರನ್ನ ಒಂದು 500 ಅಡಿ ಅಂತರದಲ್ಲಿ ನೀವು ತೆಗಿಬೋದು, ಗೌರವಾನ್ವಿತವಾಗಿ ತೆಗಿಬೇಕು, ಆತನಿಗೆ ಒಂದು ದೊಡ್ಡ ಬೆಲೆ ಇದೆ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಸಮಿತಿಯವ್ರನ್ನ ಕರೆದು ಒಂದು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅವರೆಲ್ಲ ನ್ಯಾಯಾಲಯ ಅವತ್ತು ನಮ್ಮ ನ್ಯಾಯವಾದಿಗಳೇ ಚರ್ಚೆ ಮಾಡಿದಾಗ ಅದನ್ನು ತೀರ್ಪನ್ನು ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ನ್ಯಾಯವಾದಿಗಳ ತಪ್ಪು ಅದು ಆಗಿದೆ. ಅದಕ್ಕೋಸ್ಕರ ಇದೆಲ್ಲ ಆದಾಗ ಇದೇ ವರ್ಷ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಅದು ಭಾಳ ದೊಡ್ಡ ಹಬ್ಬ. ಭಗವಂತನ ಸ್ಮರಣೆ ಮಾಡಿ ಮಾವು ಚಿಗುರುವಂಥ ಸಂದರ್ಭದಲ್ಲಿ, ವಸಂತ ಕಾಲದಲ್ಲಿ ಈ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯನ್ನು ಮಾತಾಡು, ಈ ಮಣ್ಣಿಗೆ ಶಾಂತಿ ನೆಮ್ಮದಿ ಆಗಲಿ, ಭಗವಂತನ ಅನುಗ್ರಹ ಇರಲಿ, ಮಳೆ ಬೆಳೆ ಆಗಲಿ ಅಂಥೇಳಿ ಮಾಡುವಂಥ ಹಬ್ಬ. ಇಂಥ ಮಹಾತ್ಮನ ಕೆಂಪೇಗೌಡರ ಪುತ್ಥಳಿಯನ್ನು ಅಮಾಸೆ ದಿವಸ ರಾತ್ರಿ 9:20 ಮಳೆ ಗಾಳಿ ಬಂದಂಥ ಸಂದರ್ಭದಲ್ಲಿ ನೀವು ಕತ್ತಲೆಯಲ್ಲಿ ಆ ಮೆಟ್ಲನ್ನ ಹೊಡೆದ್ರಲ್ಲ, ನೀವೆಲ್ಲ ಗಂಡಸ್ರ ಇಲ್ಲ ಮಾನ ಮರ್ಯಾದೆ ಇಲ್ದವ್ರ? ನಿಮಗೆ ಯಾರು ಏನಂತಾರೆ ಅನ್ನೋ ಒಂದು ನಾಚಿಕೆನೂ ನಿಮಗಿಲ್ವಾ? ನಾಳೆ ಯಾರಾದರೂ ಕೇಳಿದಾಗ ಏನು ಉತ್ತರವನ್ನು ಕೊಡಬೇಕು ಅಂತ ನಿಮಗೆ ಪರಿಜ್ಞಾನವೂ ಇಲ್ವಾ? ನೀವು ಯಾರ್ರೀ? ನೀವು ಈ ಮಣ್ಣಿನ ಬಗ್ಗೆ, ಕೆಂಪೇಗೌಡರ ಬಗ್ಗೆ, ಈ ಒಂದು ಘನತೆ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದಮೇಲೆ ನೀವು ಮನುಷ್ಯರ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತದೆ. ಇದಿರಲಿ, ಅದು ಕೆಂಪೇಗೌಡರ ಶಕ್ತಿ ಇದ್ರೆ ಅವ್ರು ಅಲ್ಲಿರ್ತಾರೆ. ಕೆಂಪೇಗೌಡರ ಶಕ್ತಿ ಇಲ್ಲ, ಧರ್ಮ ಇಲ್ಲ, ಈ ಧರ್ಮಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತ ಅಲ್ಲಿಂದ ಹೋಗ್ತಾನೋ ಇರ್ತಾನೋ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಖಾಂತರ ಚಾಲೆಂಜ್ ಮಾಡಿ ಹೇಳ್ತೀನಿ, ಅದು ತೆಗೆದ್ರು ಮುಂದೊಂದು ದಿನ ಇದೇ ಜಾಗದಲ್ಲಿ ಕೆಂಪೇಗೌಡರನ್ನ ನಿಲ್ಲಿಸಿ ಇಡೀ ಪ್ರಪಂಚಕ್ಕೆ ಸಾರ್ತಿ. ಅದು ನನ್ನ ಕೆಲಸ.
ನನ್ನ ದಾಟಿ ಹೋಗಿ ತೆಗೆದ್ರು. ಕೆಂಪೇಗೌಡರನ್ನ ಇದೇ ಜಾಗದಲ್ಲಿ ಇಲ್ಲೇ ಶಿಲೆಯನ್ನು ಉದ್ಘಾಟನೆ ಮಾಡಿ ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ. ಜೇಡ್ರಳ್ಳಿ ಕೃಷ್ಣಪ್ಪನವ್ರು ಏನು ವಾಗ್ದಾನ ಕೊಟ್ಟಿದ್ರು, ಉಳಿಸ್ಕೊಂಡಿಲ್ವಾ ಅಂತ, ಅದು ಭಗವಂತ ಆಡಿಸಿರೋದು, ಅದು ನೆರವೇರಿಸ್ತೀನಿ. ಅದು ಒಂದು ಭಾಗ. ಇಷ್ಟು ಅವಕಾಶ ಆಯಿತು. ಅವತ್ತು ನಾವು ಯಾವ ದ್ವೇಷ ಇಲ್ಲ. ಅವತ್ತು ರೇವಣ್ಣವರು ಇದ್ದರು, ಬಾಲಕೃಷ್ಣವರು ಇದ್ದರು, ನಮ್ಮ HD ಕುಮಾರಸ್ವಾಮಿಯವರಿದ್ದರು, ಸೋಮಣ್ಣ ಇದ್ದರು, ಎಲ್ಲ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ಹಿರಿಯರೆಲ್ಲ ಸೇರಿ ಈ ಒಂದು ಕೆಂಪೇಗೌಡರ ಒಂದು ಹಬ್ಬವಾದ ರೀತಿಯಲ್ಲಿ ಆ ಉದ್ಘಾಟನೆ ಮಾಡಿ 50,000ಕ್ಕೂ ಅಧಿಕ ಜನ ಕೆಂಪೇಗೌಡರ ಕೋಟೆಯಲ್ಲಿ ಊಟ ಮಾಡಿ ಸಮೃದ್ಧಿಯಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡಿದಂಥ ಶುಭ ಗಳಿಗೆಯನ್ನು ಇವತ್ತು ಮಾಗಡಿ ತಾಲೂಕಿನ ರಾಮನಗರದ ಜಿಲ್ಲೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸತ್ಯ ಘಟನೆ. ಅದು ಒಂದು ಭಾಗ. ಅದಾದ ನಂತರ ಪ್ರತಿ ವರ್ಷ ಕೆಂಪೇಗೌಡರ ಜಯಂತ್ಯೋತ್ಸವನ ಮಾಡ್ತಾಯಿದ್ದೀನಿ. ಏನೋ ಬಂದೆ ಒಂದು ಈಡ್ಗಾಯಿ ಹಾಕ್ತೆ, ಏನೋ ಬಂದೆ ಕಡಲೆಪುರಿ ಹಂಚ್ಬಿಟ್ಟೆ, ಏನೋ ಬಂದೆ ಏನೂ ಗೊತ್ತೇ ಇಲ್ದಂಗೆ 4 ಜನಕ್ಕೆ ಊದುಗಡ್ಡಿ ಹೊರಟ ಅಂತ ಮಾಡಲಿಲ್ಲ. ಆ ಭಗವಂತನ ಹೆಸರು, ಕೆಂಪೇಗೌಡರ ಹೆಸರು ಬೆಂಗಳೂರು ನಿರ್ಮಾಣ ಮಾಡಿದಂಥರು, ಸಾವಿರಾರು ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿ ಸರ್ವ ಧರ್ಮದವರ ನಾಡಿಗೆ ಬೆಳಕನ್ನು ಕೊಟ್ಟಂಥವರು. ಅಂಥ ಪುಣ್ಯಾತ್ಮನ ಹಾದಿಯಲ್ಲಿ ನಾವು ಸಾಗಬೇಕಾದ್ರೆ ಏನಾದರೂ ಅಲ್ಲಿ ಒಂದು ಧರ್ಮನಿಷ್ಠೆ ಇರಬೇಕು ಅಂತ ಹೇಳಿ ಕೆಂಪೇಗೌಡರ ಸಿದ್ಧಾಂತ ಏನಂದರೆ, ಹಸಿದು ಬಂದವ್ರಿಗೆ ಅನ್ನ ಹಾಕುವಂಥದ್ದು, ನೆಲೆ ಇಲ್ಲದವರಿಗೆ ಅವ್ರಿಗೊಂದು ಸೂರು ಕೊಡುವಂಥದ್ದು, ಯಾವುದಕ್ಕೂ ಬದುಕಿಗೆ ಒಂದು ಅರ್ಥ ಬರಬೇಕಾದ್ರೆ ನೀರು ಸದಾ ಕಾಲ ಸಮೃದ್ಧಿಯಾಗಿ ಈ ನಾಡಲ್ಲಿ ನಿಲ್ಲಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಸಾವಿರಾರು ಕೆರೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮ. ಅದಕ್ಕೋಸ್ಕರ ನಾನು ಆ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅನ್ನುವಂಥ ಹೆಸರಿನಲ್ಲಿ ಮಾಡಿದೆ. ಮನೆ ಹಬ್ಬ ಅಲ್ಲ, ಮಾಗಡಿ ಹಬ್ಬ, ನಾಡಿಗೆಲ್ಲ ಹಬ್ಬ, ಸರ್ವ ಧರ್ಮದವರಿಗೂ ಹಬ್ಬ, ಎಲ್ಲರೂ ನಿಮ್ಮ ಹಬ್ಬಕ್ಕೆ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಕನಿಷ್ಠ ಪಕ್ಷ 20,000ರಿಂದ 85,000 ಜನದವರೆಗೂ ಪ್ರತಿ ವರ್ಷ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಗುರುಗಳನ್ನು, ಹಿರಿಯರನ್ನು, ಚಿಂತಕರನ್ನು, ಹೋರಾಟಗಾರರನ್ನು ಕರೆಸಿ ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಅನ್ನದಾಸೋಹವನ್ನು ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನು ಯಾರ ಅಂಗು ಅಡಚಣೆ ಇಲ್ಲದೆ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ಸುಮಾರು 22 ವರ್ಷಗಳಿಂದ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ನಾನು ಹೇಳಿದ್ನಲ್ಲ, ಜನ ಒಂದೊಂದು ಸಾರಿಗೆ 60, 70,000, 80,000 ಜನ ಇವತ್ತು ಕೋಟೆಗೆ ಸೇರಿ ಊಟ ಮಾಡಿ ಇದೊಂದು ಮಾಗಡಿ ಹಬ್ಬನಪ್ಪ, ಕೃಷ್ಣಪ್ಪನವ್ರು ಮಾಡಿದ್ರೆ ಹಸುವಿಲ್ಲ, ಅಲ್ಲಿ ಹೋದರೆ ಸಂಜೆವರೆಗೂ ಊಟ ಮಾಡೋದು, ಮನೋರಂಜನೆ ನೋಡ್ಬೋದು, ಕಾರ್ಯಕ್ರಮ ನೋಡ್ಬೋದು, ಇದು ಮಾಗಡಿ ಹಬ್ಬನೇ ಹೊರತು ಕೃಷ್ಣಪ್ಪನವ್ರ ಹಬ್ಬ ಅಲ್ಲ ಅಂತ ಹೇಳಿ ಸಂತೋಷ ಪಡುವಂಥ ಜನರ ಹರ್ಷದ ಜೊತೆಯಲ್ಲಿ ಮಾಡಿದಂಥ ಹಬ್ಬವನ್ನು ಇವತ್ತು ಅವರ ಹೆಸರಿಗೆ ಕಳಂಕ ತರುವಂಥ ರೀತಿಯಲ್ಲಿ ನೀವು ಹೊರಟಿದ್ದೀರಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಇಲ್ಲಿವರೆಗೂ ಎಷ್ಟು ಹಣ ವ್ಯಯವನ್ನು ಮಾಡಿದ್ದೀನಿ? ಯಾರಾದರೂ ವರ್ಷಕ್ಕೆ 1,000 ರೂಪಾಯಿ ಆದರೂ ಯಾರನ್ನ ಕೇಳಿದ್ದೀನ? ಇಲ್ಲ. ಅಥವಾ ನೀವು ಹೇಳ್ತಿರಲ್ಲ ಹಿಂದೆಗೆ ಹೋಗಲಿ ಆ ಕಾರ್ಯಕ್ರಮ ಹೇಗಿದೆ, ಹೇಗೆ ಮಾಡ್ತಾರೆ ಅಂತ ಬಂದು ನೋಡಿದ್ದೀರಾ? ಇಲ್ಲ. ನೀವು ಏನೂ ಮಾಡಲಿಲ್ಲ, ಅದು ನಮ್ಮ ಸಂಬಂಧ ಇಲ್ಲ. ಆದರೆ ನಾವು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಅಂತ ಹೋರಾಟವನ್ನು 23 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಮೊದಲಿಗೆ ಆ ಕಡೆ ಒಂದು ಭಾಗ, ಉತ್ತರದ ಭಾಗ, ನಂತರ ದಕ್ಷಿಣದ ಭಾಗ, ಅದಾದ ನಂತರ ಪೂರ್ವದ ಭಾಗ, ಇನ್ನು ಉಳ್ಕೊಂಡಿರೋದು ದಕ್ಷಿಣದ ಭಾಗ. ಈ ಹೋರಾಟವನ್ನು ಮಾಡುವ ದಿಕ್ಕಿನಲ್ಲಿ ಹಾಗೆ ಹೀಗೆ ಎಲ್ಲ ಕಳೆದು ಸಾಕಷ್ಟು ನೋವಾಗಿ ಜೈಲಿಗೆ ಹೋಗಿ ಬಂದೆ. ಕೆಂಪೇಗೌಡರ ಕೋಟೆ ವಿಷಯದಲ್ಲಿ ಜೈಲನ್ನು ಅನುಭವಿಸಿ ಬಂದೆ. ನಾನು ಯಾರ ಮೇಲೂ ನಿಷ್ಠೂರ ಮಾಡೋದಿಲ್ಲ. ಹೇಳಿದ್ನಲ್ಲ, ತಲೆಕಾಯಿನ ದೇವರು, ಮನುಷ್ಯನ ಕೈಲಿ ಏನೂ ಇಲ್ಲ. ಹಾಗಾಗಿ ಎಲ್ಲವನ್ನು ಜಯಿಸ್ಕೊಂಡು ಬಂದೆ. ಈ ಬಾರಿ ಎಲೆಕ್ಷನ್ ಯಾವಾಗಾಗಿದ್ದು? 2023. ನಾನು SC ಬಾಲಕೃಷ್ಣರವರಿಗೆ, ಇಲ್ಲ ಈ ಬಾರಿ ನೀವು ಶಾಸಕರಾಗಿ, ಇಲ್ಲಿವರೆಗೂ ರಾಜಕೀಯವಾಗಿ ಮನಸ್ತಾಪ ಇರಬಹುದು, ವೈಯಕ್ತಿಕವಾದ ವಿಚಾರ ಇಲ್ಲ, ಹಾಗಾಗಿ ಏನೋ ಒಂದು ಒಕ್ಕಲುತನದ ಹಿರಿಮೆಗೆ ನಾವೆಲ್ಲ ಕೈ ಜೋಡಿಸಿದ್ರೆ ಮಾಗಡಿ ಅಭಿವೃದ್ಧಿ ಆಗ್ತದೆ,
ನಾನೇನು ರಾಜಕೀಯಕ್ಕೆ ನಾನು ಬರೋದಿಲ್ಲ, ನಾನು ಕೆಂಪೇಗೌಡರ ಧರ್ಮವನ್ನು ಮಾಡ್ತೀನಿ, ನೀವು ರಾಜ್ಯಭಾರ ಬೇಕಾದ್ರೆ ಮಾಡ್ಕೊಳ್ಳಿ ಅಂಥೇಳಿ ನಾನು ತುಂಬ ಹೃದಯದಿಂದ ಕಾಲಭೈಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡಿ ಹಾರ ಹಾಕಿ ಅವರಿಗೆ ಒಬ್ಬ ಸೋದರನಾಗಿ ಅವರಿಗೆ ಗೆಲುವಿಗೆ ನಾನು ಕಾರಣಕರ್ತನಾಗಿದ್ದೀನಿ. ಅದು ಸತ್ಯ, ಇದು ಉಪೇಕ್ಷೆ ಅಲ್ಲ. ಇದು ಒಂದು ಭಾಗ. ನಾನು ಕೇಳಿದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಗೆದ್ದ ನಂತರ ನಾವು ಬಾಲಕೃಷ್ಣ ಅವರು, ನಮ್ಮ ಸಂಸದರಾದ ಮಾಜಿ ಶಾಸಕ ಸಂಸದ ಸುರೇಶ್ರವರು, ಡ್ರೈವರು 4 ಜನ ಗಾಡೀಲಿ ಅದೇ ಭಾಗದಲ್ಲಿ ಬಂದ್ವಿ. ಅವತ್ತು ಹೇಳಿದೆ, ನೋಡಿ ಮತ್ತೆ ನೀವು ಕಸ ಸುರುತ್ತಾ ಇದ್ದೀರಿ, ದಯಮಾಡಿ ಇದನ್ನು ಎತ್ತಿಸಿ. ನಾನೇನು ಬೇರೆ ಏನು ಕೇಳಲ್ಲ, ನೀವು